ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. 880 ಮೊಬೈಲ್ ಪತ್ತೆ ಹಚ್ಚಿದ ಗದಗ ಪೊಲೀಸರು. ಕಳೆದ ಹೋದ ಹಾಗೂ ಕಳ್ಳತನವಾದ 880 ಮೊಬೈಲ್ಗಳನ್ನು ಗದಗ ಜಿಲ್ಲೆಯ ಪೊಲೀಸರು ಪತ್ತೆ ಹಚ್ಚುವ ಮೂಲಕ ವಾರಸುದಾರಿಗೆ ಮೊಬೈಲ್ಗಳನ್ನು ತಲುಪಿಸಿದ್ದಾರೆ. ಜಿಲ್ಲೆಯ ಒಟ್ಟು 12 ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕಳೆದ ಫೆಬ್ರವರಿ 2023ರಿಂದ ಇಲ್ಲಿಯ ತನಕ 1,32,67,000 ರೂಪಾಯಿ ಮೊತ್ತದ 880 ಮೊಬೈಲ್ಗಳನ್ನು ಗದಗ ಜಿಲ್ಲೆಯ ಪೊಲೀಸರು ಕಳ್ಳರಿಂದ ವಶಪಡಿಸಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಸಿಎಐಆರ್ ಹಾಗೂ ಗದಗ ಜಿಲ್ಲಾ ಪೊಲೀಸರು ತಯಾರಿಸಿದ ಮೊಬೈಲ್ ಆಪ್ಗಳ ಮೂಲಕ ಮೊಬೈಲ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದು, ಈ ಕಾರ್ಯದಲ್ಲಿ ರಾಜ್ಯದಲ್ಲಿಯೇ ಗದಗ ಜಿಲ್ಲೆಯು ಟಾಪ್ 3ನೇ ಸ್ಥಾನದಲ್ಲಿ ಇರೋದು ಪೊಲೀಸರ ಕರ್ತವ್ಯ ಪ್ರಜ್ಞೆಗೆ ಸಾಕ್ಷಿಯಾಗಿದ್ದು, ನಿಜಕ್ಕೂ ಇವರ ಕಾರ್ಯ ಶ್ಲಾಘನೀಯವಾಗಿದೆ. ಚಂದ್ರಶೇಖರ್ ಸೋಮಣ್ಣವರ್, ಬಂಗಾರದ ಗಣಿ ನ್ಯೂಸ್. ಥ್ಯಾಂಕ್ ಯು. ಮೊಬೈಲ್ ಕರೆ ಬನ್ನಿ, ಬೇಗ ಬೇಗ ಬರಲಿ. ಕಂಟಿನ್ಯೂಸ್ ಬರ್ತಾ ಬನ್ನಿ ಬೇಗ. ನಿಮ್ದೇನದು ನಿಮ್ದು ಹೋಗಲ್ಲ ಎಲ್ಲಿ ಕರ್ಕೊಂಡಿದ್ರಿ? ನೆಕ್ಸ್ಟ್ ಆಯ್ತಾ? ಥ್ಯಾಂಕ್ ಯು. ತಮಗೆಲ್ಲ ಗೊತ್ತಿರುವ ಹಾಗೆ ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಮೊಬೈಲ್ ಏನು ಕಳ್ಕೊಂಡಿರ್ತಾರೆ, ಕೆಲವು ಕಳ್ಳತನ ಕೂಡ ಆಗಿರ್ತದೆ. ಅಂಥ ಪ್ರಕರಣಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂದಿರುಗಿಸಲಿಕ್ಕೆ ವಿಶೇಷವಾದ ಕ್ರಮವನ್ನು ನಾವು ತೆಗೆದುಕೊಂಡಿದ್ವಿ. ಮೊದಲು ನಾವು ಮೊಬಿಪೈ ಅನ್ನುವಂಥ ಒಂದು ಏನು ಆ್ಯಪನ್ನು ಮಾಡಿ ಅದರ ಮುಖಾಂತರ ಮಾಡ್ತಿದ್ವಿ. ಸಬ್ಸಿಕ್ವೆಂಟ್ಲಿ ಕೇಂದ್ರ ಸರ್ಕಾರದಿಂದ CIR ಅಂತೇಳಿ ಒಂದು ಆ್ಯಪ್ ಬಂದ ಮೇಲೆ ಅದರ ಸಹಾಯದಿಂದ ನಾವು ಮೊಬೈಲ್ಗಳನ್ನು ಪತ್ತೆ ಮಾಡಿ ಸಾರ್ವಜನಿಕರಿಗೆ ಹಿಂತಿರುಗಿಸುವಂಥ ಕೆಲಸ ಮಾಡ್ತಾಯಿದ್ದೀವಿ. ಒಟ್ಟಾರೆಯಾಗಿ ಕಳೆದ 2023ನೇ ಸಾಲಿನ ಫೆಬ್ರವರಿಯಿಂದ ಇಲ್ಲಿವರೆಗೆ ನಾವು ಟೋಟಲ್ 880 ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಸಾರ್ವಜನಿಕರಿಗೆ ಹಿಂದಿರುಗಿಸಿದ್ದೀವಿ. ಅದರ ಒಟ್ಟು ಮೌಲ್ಯ ಸುಮಾರು 1,32,67,000 ರೂಪಾಯಿ, 67,658 ರೂಪಾಯಿ ಆಗ್ತದೆ. ಸೊ ಇದು ಒಟ್ಟು ಮೊಬೈಲ್ಗಳು. ಇವತ್ತು ನಾವು ಸಾರ್ವಜನಿಕರಿಗೆ ಮರಳಿ ಕೊಡ್ತಾ ಇರೋದು ಒಟ್ಟು 158 ಮೊಬೈಲ್ಗಳು. ಅವುಗಳ ಒಟ್ಟು ಕಿಮ್ಮತ್ ಸುಮಾರು 25,28,000 ರೂಪಾಯಿ ಆಗ್ತದೆ. ಇದರಲ್ಲಿ ಸೆನ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 7 ಪ್ರಕರಣಗಳು, ರೋಣ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 40 ಪ್ರಕರಣಗಳು, ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 5 ಪ್ರಕರಣಗಳು, ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ದಲ್ಲಿ ವರದಿಯಾದ 10 ಪ್ರಕರಣಗಳು, ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 5 ಪ್ರಕರಣಗಳು, ಶಿರಹಟ್ಟಿ ಪೊಲೀಸ್ ಸ್ಟೇಷನ್ನಲ್ಲಿ ವರದಿಯಾದ 4 ಪ್ರಕರಣಗಳು, ಮುಂಡ್ರಿಗಿ ಪೊಲೀಸ್ ಸ್ಟೇಷನ್ನಲ್ಲಿ ವರದಿಯಾದ 25 ಪ್ರಕರಣಗಳು, ನರೇಗಲ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 5 ಪ್ರಕರಣಗಳು, ಟೌನ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 2 ಪ್ರಕರಣಗಳು, ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ವರದಿಯಾದ 5 ಪ್ರಕರಣಗಳು, ನರಗುಂದ್ ಪೊಲೀಸ್ ಠಾಣೆಯಲ್ಲಿ ವರದಿಯಾದ 8 ಪ್ರಕರಣಗಳು ಮತ್ತು ಟೆಕ್ನಿಕಲ್ ಸೆಲ್ ನಾವು ನಿಮಗೆ ಮುಂಚೆನೂ ಕೂಡ ಹೇಳಿದೆ, ನಾವು ನಮ್ಮ ಆಫೀಸಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಫಾಲೋಅಪ್ ಮಾಡಲಿಕ್ಕೆ ಒಂದು ತಾಂತ್ರಿಕ ವಿಭಾಗವನ್ನು ಮಾಡಿದ್ವಿ. ಅಲ್ಲಿ ಕೂಡ ಒಟ್ಟು 32 ಪ್ರಕರಣಗಳನ್ನ ನಾವು ದಾಖಲಿಸಿಕೊಂಡಿದ್ದೀವಿ. ಹೀಗಾಗಿ ಒಟ್ಟು ಈ 158 ಮೊಬೈಲ್ಗಳನ್ನು ಇವತ್ತು ನಾವು ವಶಪಡಿಸಿಕೊಂಡು ಸಾರ್ವಜನಿಕರಿಗೆ ಅವರವರು ಯಾರು ಅದರ ಮಾಲೀಕರಿದ್ದಾರೆ ಅವರಿಗೆ ನಾವು ಮರಳಿ ಕೊಡ್ತಾ ಇದ್ದೀವಿ. ಈ ಎಲ್ಲ ಕೆಲಸಗಳಲ್ಲಿ ಮೊಬೈಲ್ ಪತ್ತೆ ಮಾಡೋದ್ರಲ್ಲಿರ್ಬೋದು, ಈ ಏನು ಪ್ರಾಪರ್ಟಿ ಅಫೆನ್ಸನ್ನು ಪತ್ತೆ ಮಾಡಿದ್ದಾರೆ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಯವರು, ಇವರಿಗೂ ಕೂಡ ನಾನು ಪ್ರಶಂಸನಾ ಪತ್ರ ಮತ್ತು ಸೂಕ್ತ ಬಹುಮಾನವನ್ನು ಇಲಾಖೆಯಿಂದ ನೀಡಲಿಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೀವಿ. ಅಲ್ಲಿಂದ ಇಲ್ಲಿವರೆಗೆ ಫೆಬ್ರವರಿ 2023ರಿಂದ ಇಲ್ಲಿವರೆಗೆ ಇವತ್ತಿಂದ ಇದೆಲ್ಲ 158 ಮೊಬೈಲ್ಗಳು, 25,28,000 ಕಿಮ್ಮತ್ತು ಟೋಟಲ್. ಕಳಿಸಿ ನೋಡ್ತಾರೆ.
ಐತೇನ್ರಿ ಏನಾರ ಒಳಗೆ ಮುಂದೆ